ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಚರ್ಚ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ ಮತ್ತು ನಿಮಗೆ ಚರ್ಚ್ ಸ್ಟ್ರೀಟಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಎಲ್ಲೆಲ್ಲಿ ಒಳ್ಳೆ ಫುಡ್ನ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ನಾನು ಚರ್ಚ್ ಸ್ಟ್ರೀಟಿಗೆ ಹೋಗೋಕ್ಕೆ ಏನು ಡ್ರೆಸ್ ಹಾಕ್ಕೊಂಡಿದೆ ಅಂತ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಫ್ರಾಕ್ ಬಂದು ತುಂಬ ವರ್ಷ ಹಳೆಯದು, ಆಲ್ಮೋಸ್ಟ್ 10 ಇಯರ್ಸ್ ಹಳೆಯದು. ನಾನು ಇತ್ತೀಚೆಗೆ ಯಾವಾಗ ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ, ನಂದು ಹಳೆ ಡ್ರೆಸ್ನೆಲ್ಲ ನಾನು ಮತ್ತೆ ರೀಸೈಕಲ್ ಮಾಡಬೇಕಂದ್ರೆ ಎಲ್ಲ ಹಳೆ ಡ್ರೆಸ್ಸಸ್ ಏನಿತ್ತು ನಂದು ಒಂದು 10 ಇಯರ್ಸ್, 8 ಇಯರ್ಸ್, 7 ಇಯರ್ಸ್, 5 ಇಯರ್ಸ್ ಬ್ಯಾಕ್, ಅದೆಲ್ಲದನ್ನು ನಾನು ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ಹಾಕ್ಬಿಟ್ಟು ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅದೇ ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲ ಡ್ರೆಸ್ಸಸ್ಸು ಇನ್ನೂ ಎಷ್ಟು ಚೆನ್ನಾಗಿ ಫಿಟ್ ಆಗುತ್ತೆ ಮತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಗುತ್ತೆ. ಈ ಫ್ರಾಕ್ ಬಂದು ನಾನು ಆ್ಯಕ್ಚುಲಿ ಯಾವುದೋ ಒಂದು ಫಾರಿನ್ ಟ್ರಿಪ್ಗೆ ಹಾಕಬೇಕು ಅಂತ ನಾನು ತೊಗೊಂಡಿದ್ದೆ. ಅಲ್ಲಿ ನಂಗೆ ಹಾಕೋಕ್ಕಾಗಲಿಲ್ಲ. ಬಿಕಾಸ್ ನಾವೇನಂದರೆ ಫಾರಿನ್ ಟ್ರಿಪ್ ಹೋಗುವಾಗ ಜನರಲಾಗಿ ಜಾಸ್ತಿ ಬಾಯ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದೇ ಥರ ಇದು ಒಂದು. ಸೊ ಇದನ್ನು ನಾನು ಮೋಸ್ಟ್ಲಿ ಯಾವುದೋ ಒಂದು ಪ್ಲೇಸ್ಗೆ ಹಾಕಿದೆ, ಬನ್ನೇರುಘಟ್ಟ ಝೂಗೆ. ಅದಾದಮೇಲೆ ಇವತ್ತೇ ಹಾಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಡ್ರೆಸ್ನ, ಇದಕ್ಕೆ ನಾನೇನಂತ ಹೇಳಿದೆ, ಫಸ್ಟ್ ನಾನು ಪರ್ಲ್ದು ಇಯರಿಂಗ್ಸ್ ಹಾಕಿದೆ, ಆಮೇಲೆ ವಾಚ್ ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅನ್ನಿಸ್ತು ನನಗೆ ಆ ಇಯರಿಂಗ್ಸ್ ಹಾಕಬಾರ್ದು ಅಂತ. ಸೊ ಮತ್ತು ಈ ಇಯರಿಂಗ್ಸ್ಗೆ ಚೇಂಜ್ ಮಾಡಿದೆ. ಈ ಇಯರಿಂಗ್ಸು ಅಷ್ಟೇ ಆಲ್ಮೋಸ್ಟ್ ಮೋರ್ ದ್ಯಾನ್ 12 ಇಯರ್ಸ್ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಇವಾಗ ಎಲ್ಲದನ್ನು ಅದೇ ಥರ ಮಾಡ್ತಾಯಿದ್ದೀನಿ. ಹಳೇದೇನಿದೆ ಅದನ್ನು ಹಾಕಿ ನೋಡಬೇಕು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಎಲ್ಲದನ್ನು ಯಾವುದೂ ಔಟ್ ಆಫ್ ಫ್ಯಾಷನ್ ಆಗಿಲ್ಲ ಮತ್ತು ಎಲ್ಲದನ್ನು ಚೆನ್ನಾಗೇ ಕಾಣ್ತಾಯಿತ್ತು. ಆಮೇಲೆ ಈ ಪರ್ಸ್ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ಬಂದು ನಾನು ಯಾವುದು ಬ್ರ್ಯಾಂಡಲ್ಲಿ ತೊಗೊಂಡಿದ್ದೆ ಅಂತ ಮರ್ತೋಗಿದೆ. ಇದೂ ತುಂಬ ಹಳೆಯದು. ಆ್ಯಕ್ಚುಲಿ ನಾನು ರೀಸೆಂಟಾಗಿ ನಿಮ್ಗೆ ಹೇಳಿದೆ ಅಲ್ಲ, ನನ್ನ ಕಾರ್ ಇವಾಗ ನಾನು ಸರ್ವಿಸಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಮೆಟ್ರೋದಲ್ಲಿ ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಚರ್ಚ್ ಸ್ಟ್ರೀಟಿಗೆ ಮೆಟ್ರೋದಲ್ಲಿ ಈ ಥರ ಹೋಗ್ತಾ ಇರೋದು. ನನಗೇನಂದರೆ ಹೇಳಿದರೆ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ನಾವು ಚರ್ಚ್ ಸ್ಟ್ರೀಟಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಮ್ಮ ಸ್ಟಾಪಿಂದ ನಾವು ಡೈರೆಕ್ಟಾಗಿ ಚರ್ಚ್ ಸ್ಟ್ರೀಟ್ಗೆ ಸ್ಟಾಪ್ ಸಿಗುತ್ತೆ ನಾವು ಮೆಟ್ರೋದಲ್ಲಿ ಹೋದರೆ. ನನಗೆ ಚರ್ಚ್ ಸ್ಟ್ರೀಟ್ ಅಂದರೆ ತುಂಬ ಇಷ್ಟ. ಬಿಕಾಸ್ ನಾನು ಜಸ್ಟ್ ಅಲ್ಲಿ ಚರ್ಚ್ ಸ್ಟ್ರೀಟಿನ ವೈಬ್ಗೋಸ್ಕರ ನಾನು ಯಾವಾಗಲೂ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತೀನಿ. ನಾನೇನಂತ ಹೇಳಿದರೆ, ಇವತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಕಮ್ಮಿಗೆ ಫುಡ್ ಸಿಗುತ್ತೆ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇ ನಾನು ಬಂದಿದ್ದೆ. ಬಟ್ ನಾನು ಇನ್ ಕೇಸ್ ಏನಾದರೂ ನಮ್ಮ ಹಸ್ಬೆಂಡ್ ಜೊತೆಗೆ ಬಂದರೆ ಆ ಥರದ್ದೆಲ್ಲ ಟ್ರೈ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಹೋಗಿದ್ದು ನಾನು ಇದು ಯಾವುದಂದರೆ ಪಾಚು ರೋಲ್ಸ್ಗೆ. ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟೋರ್ ಇತ್ತು, ಅಲ್ಲಿ ತುಂಬ ಲಬೂಬು ಡಾಲ್ಸ್ ಎಲ್ಲ ಇಟ್ಟಿದ್ರು. ನನಗೇನು ಅಂತ ಹೇಳಿದ್ರೆ, ಲಬೂಬು ಡಾಲ್ಸ್ದು ತುಂಬ ನೆಗೆಟಿವಿಟಿ ಇದೆ ಅಂತ ಹೇಳ್ತಾರಲ್ಲ, ಅದು ಮುಟ್ಟಕ್ಕೂ ಸ್ವಲ್ಪ ಭಯನೇ ಇತ್ತು. ಹಾಗೆ ಹೆದರ್ಕೊಂಡೇ ಮುಟ್ತಾ ಇದೆ. ಪಾಚು ರೋಲ್ಸ್ ಅಂತೂ ನಂದು ರೀಸೆಂಟ್ ಫೇವ್ರೇಟ್ ಇವಾಗ. ಬಿಕಾಸ್ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ತುಂಬ ಟೇಸ್ಟಿಯಾಗಿರೋ ರೋಲ್ಸ್ ಸಿಕ್ಕತ್ತೆ. ಹಾಗೆ ಅವ್ರದ್ದು ಬೋಬಾ ಜ್ಯೂಸ್ ಅಂತೂ ಸಕ್ಕತ್ತಾಗಿರುತ್ತೆ, ಡಿಫ್ರೆಂಟ್ ಫ್ಲೇವರ್ಸಲ್ಲಿ ನಿಮಗೆ ಸಿಗುತ್ತೆ. ನಾನು ಇವತ್ತು ಇಲ್ಲಿ ಏನು ತಿಂದೆ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಚರ್ಚ್ ಸ್ಟ್ರೀಟ್ ಅಂದರೆ ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಳ್ಳೇಬಾರ್ದು. ಬಿಕಾಸ್ ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ವೆರೈಟೀಸ್ ನಾವಲ್ಲಿ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಟ್ರೈ ಮಾಡಿದ್ದು ಇದು ಜಾಕ್ ಫ್ರೂಟ್ ಬೋಬಾ ಜ್ಯೂಸ್ ಅಂತ ಹೇಳ್ಬಿಟ್ಟು. ನಾನು ತೊಗೊಳ್ಳುವಾಗ ಮೋಸ್ಟ್ಲಿ ಇದು ಆ್ಯಾವ್ರೇಜಾಗಿರ್ಬೋದೇನೋ ಅಂತ ಅಂದ್ಕೊಂಡು ತೊಗೊಂಡಿದ್ದೆ. ಬಟ್ ತೊಗೊಳಾಗ ಎಷ್ಟು ಟೇಸ್ಟಿ ಇತ್ತು ಅಂತ ಹೇಳಿದ್ರೆ, ವಾವ್, ಸಕ್ಕತ್ತಾಗಿತ್ತು. ಯಾರು ರೀಸೆಂಟಾಗಿ ಬೋಬಾ ಜ್ಯೂಸ್ನ ಇಷ್ಟಪಡ್ತಾರೆ ಅವರೆಲ್ಲರೂ ಜಾಕ್ ಫ್ರೂಟ್ ಬೋಬಾನಂತೂ ಟ್ರೈ ಮಾಡಲೇಬೇಕು. ಆಮೇಲೆ ನಾವು ಇನ್ನೊಂದು ಏನಂತ ಹೇಳಿದ್ರೆ, ಒಂದೇ ಒಂದು ರೋಲ್ ತೊಗೊಂಡಿದ್ವಿ, ದಟ್ ಈಸ್ ಚಿಕನ್ ಕ್ರಿಸ್ಪಿ ರೋಲ್ ಅಂತ ಹೇಳ್ಬಿಟ್ಟು. ನಾನು ಜಂಬೋ ರೋಲ್ ತೊಗೊಳಕ್ಕೆ ಹೋಗಿಲ್ಲ. ಬಿಕಾಸ್ ಜಂಬೋ ರೋಲ್ ತೊಗೊಂಡ್ಬಿಟ್ರೆ ಮತ್ತು ಬೇರೆ ಯಾವುದೂ ಟ್ರೈ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಚರ್ಚ್ ಸ್ಟ್ರೀಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈವ್ನಿಂಗ್ ಟೈಮಲ್ಲಿ. ಅವತ್ತು ನಾವು ಹೋದಾಗಂತೂ ಫುಲ್ಲು ಡ್ರಿಸ್ಲಿಂಗ್ ಇತ್ತು. ಮತ್ತು ನಾವು ಹೋಗಿದ್ದು ಆಲ್ಮೋಸ್ಟ್ August 15th ಅಥವಾ 14th ಅಂದ್ಕೊತೀನಿ. ತುಂಬ ಕ್ರೌಡ್ ಇತ್ತು. ಬಿಕಾಸ್ ಇವಾಗ ಲಾಂಗ್ ವೀಕೆಂಡ್ ಬಂದಿದ್ದರಿಂದ ಎಲ್ಲ ಯಂಗ್ ಕ್ರೌಡು ಚರ್ಚ್ ಸ್ಟ್ರೀಟಲ್ಲೇ ಇದ್ದರು. ಚರ್ಚ್ ಸ್ಟ್ರೀಟ್ಗೆ ನಾನು ಮೇನ್ ಹೋಗೋ ರೀಸನ್ ಅದೇನೆ, ಎಲ್ಲ ಯಂಗ್ ಕ್ರೌಡ್ ಇರ್ತಾರೆ. ಮತ್ತು ಏನಂತ ಹೇಳಿದ್ರೆ, ಅಲ್ಲಿ ವೈಬ್ನೇ ಒಂಥರ, ಈ ಯಂಗ್ ಕ್ರೌಡಿಂದ ವೈಬ್ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನಾವು ಬಂದುಬಿಟ್ಟಿದ್ದು ಇದು ಪ್ಯಾರಾಗಾನ್ದು ಒಂದು ಕಾರ್ಟ್ ಬರುತ್ತೆ ನಿಮಗೆ. ಮುಂಚೆ RCB ಕೆಫೆ ಇತ್ತಲ್ಲ, ಅಲ್ಲೇ ಅವರು ಆ ಕಾರ್ಟ್ ಇಟ್ಕೊಂಡಿರ್ತಾರೆ. ಅಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ದು ಫುಡ್ ಸಿಗುತ್ತೆ. ನಾನಿಲ್ಲಿ ಫಸ್ಟ್ ತೊಗೊಂಡಿದ್ದು ಚಿಕನ್ದು ಒಂದು ಕಟ್ಲೆಟ್ ತೊಗೊಂಡೆ, ಆಮೇಲೆ ಚಿಕನ್ ಸಮೋಸ ತೊಗೊಂಡೆ, ಆಮೇಲೆ ಮಟನ್ ಕೀಮಾದು ಅಪ್ಪಮ್ಮ ದೋಸೆ ತೊಗೊಂಡೆ. ಅದು ಎಷ್ಟು ಟೇಸ್ಟಿ ಇತ್ತು ಅಂತ ಹೇಳಿದರೆ, ಮೈ
ಮೈ ಗಾಡ್, ನಾನೇನಂತ ಅಂದ್ಕೊಂಡಿದ್ದು, ನಾನು ಎಲ್ಲ ಥರದ ವೆರೈಟೀಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರಿಂದ ಎಲ್ಲ ಕಡೆಯೂ ನಾನು ಹೋಗಿ ಒಂದೊಂದೇ ಐಟಮ್ ತಿಂತಾಯಿದ್ದೆ. ಇದೆಲ್ಲದೂ ನನಗೆ ತುಂಬ ಅಫೋರ್ಡಬಲ್, ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಸೊ ನೀವು ಯಾರಾದರೂ ಹೋದಾಗ ನೀವು ಕೂಡ ಅಲ್ಲಿ ಟ್ರೈ ಮಾಡ್ಬೋದು. ನಾನು ಲಾಸ್ಟಿಗೆ ಟ್ರೈ ಮಾಡಿದ್ದು ಇದು ದೊಣ್ಣೆ ಬಿರಿಯಾನಿನ. ಆ್ಯಕ್ಚುಲಿ ನನಗೆ ಬಿರಿಯಾನಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ನಂದು ಯಾರ್ಯಾರು ನಾನು ವ್ಲಾಗ್ ನೋಡಿರ್ತೀರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಲೈಫ್ ಸ್ಟಾರ್ಟ್ಸ್ ವಿತ್ ಬಿರಿಯಾನಿ ಆ್ಯಂಡ್ ಎಂಡ್ಸ್ ವಿತ್ ಬಿರಿಯಾನಿ. ಅದಕ್ಕೆ ನಾನು ಇವತ್ತು ಕೂಡ ಎಲ್ಲ ತಿಂದಾದಮೇಲೆ ಮೈ ಮೀಲ್ ಶುಡ್ ಎಂಡ್ ವಿತ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ ತೊಗೊಂಡೆ. ಅದು ಇಲ್ಲಿ ಏನಂತ ಹೇಳಿದರೆ ಈ ದೊಣ್ಣೆ ಬಿರಿಯಾನಿಯಲ್ಲಿ ಕಬಾಬ್ ಮತ್ತು ಬಿರಿಯಾನಿ ಮತ್ತು ರಾಯ್ತ ಮತ್ತು ಇದನ್ನು ಕೊಟ್ಟಿದ್ದ. ಆಮೇಲೆ ಇಲ್ಲಿ ನೋಡಿ ಅವ್ರದ್ದು ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೆಲ್ಲ ನಮ್ಮ ಕನ್ನಡ ಫಿಲಮ್ ಆ್ಯಕ್ಟರ್ಸ್ದೆಲ್ಲದು ಫೋಟೋಸ್ ಹಾಕಿದರು. ಶಂಕರ್ ನಾಗು, ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ಎಲ್ಲಾರ್ದು ನನಗೆ ಎಷ್ಟು ಅಂದರೆ ಅದನ್ನ ನೋಡಿಬಿಟ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಾನು ಅಲ್ಲಿ ಕೊತ್ಕೊಂಡು ತಿನ್ನೋಕೆ ಅದು ಒಂದು ರೀಸನ್ ಅಂತ ಹೇಳ್ಬೋದು. ಆಮೇಲೆ ನಾವು ಇಲ್ಲಿ ಬಂದುಬಿಟ್ಟು ನಿಮಗೆ ಎಂಪೈರ್ ಹೋಟೆಲ್ ಎದುರುಗಡೆ ನಿಮಗೊಂದು ಪಾನ್ ಸ್ಟಾಲ್ ಸಿಗುತ್ತೆ, ಅಲ್ಲಿ ಬಂದ್ವಿ. ಅಲ್ಲಿ ಬಂದುಬಿಟ್ಟು ನಾನು ಒಂದು ಮಲಾಯ್ ಪಾನ್ ತಿಂದೆ, ಹಾಗೆ ಇನ್ನೊಂದು ಏನದು ಪಿಸ್ತಾ ಪಾನ್ ತಿಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು ಎಕ್ಸ್ಪೆನ್ಸಿವ್ ಕಾರು ಓಡಾಡ್ತಾ ಇತ್ತು, ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಅದು ರೆಡ್ ಕಲರಲ್ಲಿ. ಎಲ್ಲ ಯಂಗ್ಸ್ಟರ್ಸು ಆ ಕಾರ್ ಮುಂದೆ ಫೋಟೋ ತೆಗೆಸ್ಕೋಬೇಕು ಅಂತ ಎಷ್ಟು ಕ್ರೇಜಿಂದ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು. ಅದು ನೋಡಿದ್ರೆ ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಹೋಲ್ ನನ್ನದು ಆ ಈವ್ನಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೇನಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಚರ್ಚ್ ಸ್ಟ್ರೀಟ್ ವೈಬ್ ಅಂದರೆ ತುಂಬ ಇಷ್ಟ. ನನ್ನ ಮನೇಲಿ ಎಷ್ಟು ಹಠ ಮಾಡಿ ನಾನು ಯಾವಾಗಲೂ ಚರ್ಚ್ ಸ್ಟ್ರೀಟಿಗೆ ಹೋಗಬೇಕು ಅಂತ ಹೋಗ್ತಾ ಇರ್ತೀನಿ. ಬಟ್ ಮುಂಚೆ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ವ್ಲಾಗ್ ಮಾಡೋದ್ರಿಂದ ನಾನು ಎಷ್ಟು ಸಲ ವಿಸಿಟ್ ಮಾಡ್ತೀನಿ ಅಂತ ನನಗೇ ಗೊತ್ತಾಗ್ತಾ ಇರುತ್ತೆ. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ಹಾಗೆ ನಂತರ ಯಾರ್ಯಾರಿಗೆ ಚರ್ಚ್ ಸ್ಟ್ರೀಟ್ ಇಷ್ಟ ನೀವು ನನಗೆ ಕಾಮೆಂಟ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.